ಎಲ್ಲರಿಗೂ ನಮಸ್ಕಾರ. ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ನಮಸ್ಕಾರ. ನೀವು NMMS ಎಕ್ಸಾಮಿನೇಷನಿಗೆ ಕುಳಿತಿದ್ದೀರಿ. NMMS ಎಕ್ಸಾಮಿಗೆ ಕುಳಿತಂಥ ವಿದ್ಯಾರ್ಥಿಗಳಿಗೆ ಈ ಪ್ರಶ್ನೆಗಳನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದನ್ನು ನಾವು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀವಿ. ಇದು ಸಬ್ಸ್ಟಿಟ್ಯೂಷನ್ ಆಫ್ ಸೈನ್ಸ್ ಅಂತ. ಸಬ್ಸ್ಟಿಟ್ಯೂಷನ್ ಆಫ್ ಸೈನ್ಸ್ ಅಂದರೆ ಏನು ಮಾಡಬೇಕು ಅಂದರೆ, ಒಂದು ಪ್ರಶ್ನೆಯನ್ನು ಕೊಟ್ಟಿರ್ತಾರೆ. ಚೂಸ್ ಆ್ಯಂಡ್ ಸಬ್ಸ್ಟಿಟ್ಯೂಟ್ ದ ಕರೆಕ್ಟ್ ಸೆಟ್ ಆಫ್ ಸೈನ್ಸ್ ಇನ್ ಪ್ಲೇಸ್ ಆಫ್ ಸ್ಟಾರ್ ಸಬ್ಸಿಕ್ವೆಂಟ್ಲಿ ಸಿಲೆಕ್ಟಿಂಗ್ ಫ್ರಮ್ ದ ಗಿವನ್ ಆಲ್ಟರ್ನೇಟಿವ್ ಟು ಮೇಕ್ ದ ಕ್ವಶನ್ ಮೀನಿಂಗ್ಫುಲ್. ಸೂಚನೆ: ಕೊಟ್ಟಿರುವ ಸಮೀಕರಣಗಳನ್ನು ಅರ್ಥಪೂರ್ಣಗೊಳಿಸಲು ಕೊಟ್ಟಿರುವ ಯಾವ ಚಿಹ್ನೆಯ ಘನವನ್ನು ಸ್ಟಾರ್ ಜಾಗದಲ್ಲಿ ಕ್ರಮವಾಗಿ ಆದೇಶಿಸಬೇಕು ಎಂಬುದನ್ನು ಪರ್ಯಾಯಗಳಿಂದ ಆರಿಸಿ ಅಂತ ಹೇಳಿದ್ದಾರೆ. ಇಲ್ಲಿ ಪ್ರಶ್ನೆ ಒಂದನೇದು ನೋಡಿ, 6 ಸ್ಟಾರ್ 8 ಸ್ಟಾರ್ 9 ಸ್ಟಾರ್ 7 ಅಂತ ಪ್ರಶ್ನೆ ಇದೆ. ಈ ಸ್ಟಾರ್ ಇದ್ದಲ್ಲಿ ನಾವು ಯಾವ ಈ ಒಂದು ಎ ಪ್ರಶ್ನೆ ಇಲ್ಲಿ ಸೂಟಬಲ್ ಆಗುತ್ತೆ, ಬಿ ಪ್ರಶ್ನೆ ಸೂಟಬಲ್ ಆಗುತ್ತೆ, ಸಿ ಪ್ರಶ್ನೆ ಸೂಟಬಲ್ ಆಗುತ್ತೋ, ಡಿ ಪ್ರಶ್ನೆ ಸೂಟಬಲ್ ಆಗುತ್ತೆ ಅನ್ನೋದನ್ನು ನಾವು ಇಲ್ಲಿ ಚೆಕ್ ಮಾಡಬೇಕು ಮತ್ತು ಅದನ್ನು ಟಿಕ್ ಮಾಡಬೇಕು, ಯಾವುದು ಕರೆಕ್ಟ್ ಆಗಿದೆ ಅಂತ. ಈಗ ಫಸ್ಟ್ ಒಂದನೇ ಕ್ವಶನನ್ನು ನೋಡೋಣ. 6 ಸ್ಟಾರ್ 8 ಸ್ಟಾರ್ 9 ನೋಡೋಣ. ಒಂದು ಸೆಕೆಂಡ್ ರೀ. ಫಸ್ಟ್ ಒಂದೇದು 6 ಇದೆ, ನಂತರ ಎಕ್ಸ್, ಫಸ್ಟ್ ಸೈನ್ ಏನಿದೆ ಎಕ್ಸ್ ಇದೆ, ನಂತರ 8 ಇದೆ, 8 ಬರೀತೀರ, ನಂತರ ಏನಿದೆ ಗ್ರೇಟರ್ ದೆನ್ ಸೈನ್ ಇದೆ, ನಂತರ 9 ಇದೆ, ನಂತರ ಎಕ್ಸ್ ಇದೆ, ಇಲ್ಲಿ ಏನಿದೆ 7 ಇದೆ. ಹೌದಾ? ಈಗ ಇದನ್ನು ಲೆಕ್ಕ ಮಾಡೋಣ. 8 ಆರ್ಲೆ ಎಷ್ಟು? 48. ಹೌದಾ? ಇದು ಗ್ರೇಟರ್ ದೆನ್ 9 7 63. ಹೌದಾ? ಇದು ಒಂದನೇ ಪ್ರಶ್ನೆಗೆ ಉತ್ತರ. ಈಗ ಎರಡನೇ ಪ್ರಶ್ನೆ, ಎರಡನೇ ಬಿ, ಇದು ಎ. ಹೌದಾ? ಇದು ಎಗೆ ಇದು. ನೆಕ್ಸ್ಟ್ ಬಿದು ಚೆಕ್ ಮಾಡೋಣ. ಬಿದು ಇಲ್ಲೇನಿದೆ 6 ಅಂತ ಇದೆ, 6 ಇಲ್ಲೇ ಪ್ಲಸ್ ಅಂತ ಬರೀಬೇಕು, ಸ್ಟಾರ್ ಇದ್ದಲ್ಲಿ ಪ್ಲಸ್ 8, ನಂತರ ಲೆಸ್ ದೆನ್, ನಂತರ 9, ಸ್ಟಾರ್ ಇದ್ದಲ್ಲಿ ಪ್ಲಸ್ 7 ಅಂತ ಬರೀಬೇಕು. ಹೌದಾ? ಈಗ 8 ಪ್ಲಸ್ 6 ಎಷ್ಟು? 10, 10 ಪ್ಲಸ್ 4 14 ಇಸ್ ಗ್ರೇಟರ್ ದೆನ್ 9 ಪ್ಲಸ್ 7 ಎಷ್ಟು? 9 10 1 16. ಇದು ಆನ್ಸರ್ ಕರೆಕ್ಟಾ? ಅಲ್ಲ, ಇದು ಆನ್ಸರ್ ರಾಂಗ್. ಹೌದಾ? ಗೊತ್ತಿದೆ ನಿಮಗೆ, ಇದು ರಾಂಗ್. ಇದು ಕರೆಕ್ಟ್ ಇದೆ. ಹೌದಾ? ಇದಕ್ಕೆ ಪಾಸ್ ಮಾರ್ಕ್ ಹಾಕೋಣ. ನೆಕ್ಸ್ಟ್ ಸಿ ನೋಡೋಣ. ಸಿ ಏನಿದೆ 6 ಪ್ಲಸ್ 8 ಗ್ರೇಟರ್ ದೆನ್ 9, ಇಲ್ಲಿ ಗ್ರೇಟರ್ ದೆನ್ ಇಲ್ಲ, ಇಲ್ಲೇನಿದೆ ಇಲ್ಲಿ ಮೈನಸ್ ಇದೆ, -7
ಸ್ಟಾರ್ ಇದ್ದಲ್ಲಿ ಈಕ್ವಲ್ ಟು 7 ಅಂತ ಇದೆ. ಸಿಕ್ಸ್ ಪ್ಲಸ್ 8 ಎಷ್ಟು 10, 10 ಪ್ಲಸ್ 14, 14 ಮೈನಸ್ 9 ಈಕ್ವಲ್ ಟು 7 ಅಂತ ಹೇಳ್ತಿದ್ದಾರೆ. 14 ಮೈನಸ್ 9 ಎಷ್ಟು, 14 ಮೈನಸ್ 9 ಅಂದರೆ ಎಷ್ಟು, ಇದು 5 ಹೌದಾ. 5 ಈಸ್ ಈಕ್ವಲ್ ಟು 7. ಇದು ಕರೆಕ್ಟಾ, ಇದು ರಾಂಗ್. ನೆಕ್ಸ್ಟ್ ಡಿ. 6 ಈಕ್ವಲ್ ಟು 8 ಇಂಟು 9 ಡಿವೈಡೆಡ್ ಬೈ 7 ಹೌದಾ. ಇದು ಇಲ್ಲಿ 6 ಈಕ್ವಲ್ ಟು 8 ಅಂತಿದೆ. 6 ಇದು ಬರೀರಿ. 8 ಇಂಟು 9 72, 72 ಡಿವೈಡೆಡ್ ಬೈ 7. ಇದು ಕರೆಕ್ಟ್ ಆನ್ಸರಾ? ಅಲ್ಲ, ರಾಂಗ್ ಹೌದಾ. ಅದಕ್ಕೆ ಆನ್ಸರ್ ಯಾವುದು? ಫಸ್ಟ್ ಒನ್ ಎ. ಗೊತ್ತಾಯ್ತಲ್ಲ. ಈ ಥರ ನೀವು ಸಬ್ಸ್ಟಿಟ್ಯೂಷನ್ ಆಫ್ ಸೈನ್ಸ್ ಅಂಕಿ, ನೀವು ಸ್ಟಾರ್ ಇದ್ದಲ್ಲಿ ಆ ಪರ್ಟಿಕ್ಯುಲರ್ ಸೈನನ್ನು ಇನ್ಸರ್ಟ್ ಮಾಡಿ ಯಾವುದು ಕರೆಕ್ಟಾಗಿದೆ ಉತ್ತರ ಅನ್ನೋದನ್ನು ನೀವು ಕಂಡುಹಿಡಿಬೇಕು. ಗೊತ್ತಾಯ್ತಲ್ಲ. ನೆಕ್ಸ್ಟ್ ಕ್ವಶನನ್ನು ನೋಡೋಣ. ಮತ್ತೆ ಈಗ ಸ್ವಲ್ಪ ನಾವು ವಿರಾಮವನ್ನು ತೆಗೆದುಕೊಳ್ಳೋಣ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ವೀಕ್ಷಣೆ ಮಾಡ್ತಾಯಿರ್ರಿ, ನಾವು ಮತ್ತೆ ಬರ್ತೀವಿ. ಥ್ಯಾಂಕ್ ಯು.